अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल। आपके अपने चैनल की तरफ से आप जो तस्वीरात देख रहे हैं, ये कोलार के शहर के रास्तों पर फुटपाथ का कारोबार करने वालों के तस्वीरात देख रहे हैं। लोगों को आए दिन म्युनिसिपल कमिश्नर के तरफ से, कभी पुलिस वालों की तरफ से आए दिन तकलीफ़ देना एक आम सी बात बन गई है। आज सवेरे जब ये कारोबार कर रहे होते हैं तो हेल्थ डिपार्टमेंट वालों की तरफ से इनके गैस सिलेंडर लेकर चले गए। उन्होंने इनकी तकलीफ़ात सुनाने के लिए म्युनिसिपल का दौरा किया तो यहाँ के हर ऑफिसर से मुलाकात की, लेकिन इनकी तकलीफ़ को दूर करने वाला कोई नहीं। कभी इन्होंने एमएलए के पास मुलाकात करते हैं, कभी काउंसलर से मुलाकात करते हैं, कभी कमिश्नर से, कभी आरओ से, कभी हेल्थ डिपार्टमेंट के इंस्पेक्टर से, लेकिन इनको मायूसी मिल रही है। कहीं पर भी इनको इंसाफ मिलने का रास्ता नहीं दिखाई दे रहा है। अब इनका कहना है कि आने वाले चाहशुमा या जुमेरात को इनके स्टेट प्रेसिडेंट कोलार को आ रहे हैं और डीसी और म्युनिसिपल कमिश्नर से बैठकर इनके तकलीफ़ात को दूर करेंगे। तो आप देख सकते हैं आपके अपने चैनल की तरफ से उन्हीं की ज़ुबानी आप सुन सकते हैं कि उनके तकलीफ़ क्या हैं। ಗಾಡಿ ಅಂಗಡಿ ಮುಂದೆನೇ ಹಾಕೊಂಡು ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಮಾಡ್ಕೊಂಡಿರೋ ಮೊನ್ನೆ ನಮ್ಗೆ ಹೇಳಿದ್ರು ನೀವೆಲ್ಲ ಒಳಗಡೆ ಹಾಕ್ಕೊಂಡು ಗಾಡಿ ಅಂತ, ಗಾಡಿ ಎಲ್ಲ ಇಟ್ಕೊಂಡು ಯಾಕೆ ಹಾಕ್ತೀರಿ ಅಂತ. ನಾನು ಹೇಳಿದ್ರೆ ಸರ್ ಆಯಿತು ಓಕೆ ನಾನು ಹಂಗೆ ಮಾಡ್ಕೊತೀನಿ ಅಂತ ಹೇಳಿದೆ. ಆದರೆ ಅವ್ರು ಏನು ಮಾಡಿದೆ, ನಾನು ಅರ್ಜೆಂಟ್ ನಾನು ಊರಿಗೆ ಹೋಗ್ಬೇಕಿತ್ತು, ಹೋಗಿ ಬಂದೆ. ಅವ್ರು ಇವತ್ತು ಬಂದು ಬೆಳಿಗ್ಗೆ ಬಂದೆ, ನಾನು ಇವತ್ತು ಬೆಳಗ್ಗೆ ಬಂದು ನಿಂತಿರೋದು ಊರಿಂದ. ಬಂದು ನಿಂತ ತಕ್ಷಣ ಹಂಗೆ ಹಿಂಗೆ ಅಂತ ಇದು ಮಾಡಿ ಹೇಳಿದ್ನಲ್ಲ ಹಿಂಗೆ ಇಲ್ಲಾಂದರೆ ಒಳ್ಳೆ ಮಾತು ನಾನು ಮಾತಾಡೋಲ್ಲ, ಬೇರೆ ಕೆಟ್ಟ ಮಾತು ಮಾತಾಡೋದು ಅಂತ ಹಂಗೆ ಮುಗಿಸಿ ವೀಡಿಯೋ ಮಾಡಪ್ಪ ಅಂತೇಳಿ ಅವ್ರು ಮಾಡಿಕೊಂಡು ಅವರೇ ಸಿಲಿಂಡರ್ ಎತ್ಕೊಂಡು ಗಾಡಿಯಲ್ಲಿ ಹಾಕ್ಕೊಂಡು ಬಂದು ಆಫೀಸಲ್ಲಿ 5,000 ಫೈನ್ ಕಟ್ಕೊಂಡು ಬಂದು ಎತ್ಕೊಂಡು ಹೋಗುವಂತ. ಹೆಸರು ಕೇಳಿಲ್ಲ ನೀವು ಯಾರಂತ? ಹೆಸರು ಕೇಳಬೇಕಪ್ಪ, ಯಾರಪ್ಪ ನಿನ್ನ ಹೆಸರು ಹೇಳಪ್ಪ, ಬಂದು ನಾವು ಫೈನ್ ಮಾತಾಡ್ತಿದ್ದು ನಿನ್ನ ಹೆಸರು ಹೇಳಪ್ಪ. ಬುಧವಾರ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ, ಅವ್ರು ಬಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಆವಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾರಿಗೂ ಹೋಗಿ ತೊಂದರೆ ಕೊಡ್ತೀರಾ ಇರಬೇಕು ಅಂತ ಮಾತಾಡಿದ್ದಾರೆ. ಓಕೆ ಅಂತ ಹೇಳಿದ್ದಾರೆ. ಅವಾಗವರೆಗೂ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಯಾರನ್ನಾಗಲಿ ನಗರಸಭೆ ವ್ಯಕ್ತಿಗಳು ಹೋಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೋಗಿ ತೊಂದರೆ ಕೊಡಬಾರ್ದು ಅಂತ ನಾವು ಬಂದು ಕಮಿಷನರ್ ಮಾತಾಡೋಣ ಅಂತ ಬಂದಿದ್ವಿ. ರಾಮಣ್ಣನ ಫೋನ್ ಮಾಡಿ ಮಾತಾಡ್ತಾರೆ. ಒಳ್ಳೆ ಮನುಷ್ಯ ಏನಾನ ಹೇಳ್ತಾರೆ. ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಗಳ ಒಕ್ಕೂಟ ವತಿಯಿಂದ ನಾನು ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಸಲೀಂ ಪಾಷಾ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಾಗವಾಗ ಬಂದು ಮತ್ತೆ ತೊಂದರೆ ಕೊಡೋದು, ನಗರಸಭೆಯಿಂದ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಗಲಿ ಯಾವಾಗ ಅದನ್ನು ಬೀದಿ ಬದಿ ವ್ಯಾಪಾರಸ್ಥರು ಸಿಕ್ಕೋದು. 3 ಅಡಿ ಬಿಟ್ಟು ನಾವು ಫುಟ್ಪಾತ್ನಿಂದ ವ್ಯಾಪಾರ ಮಾಡೋಕ್ಕೆ ನಾವು ತರಬೇತಿ ಮೀಟಿಂಗ್ ಮಾಡಿಸಿ ಎಲ್ಲ ವ್ಯಾಪಾರಸ್ಥರಿಗೆ ಹೇಳಿದ್ದೀವಿ. ಮತ್ತೆ ಯಾರು ಹೊಸಬರು ಬಂದುಬಿಡ್ತಾರೆ, ಅಕಡ ಚಕಡ ಆಗಿಬಿಡ್ತಾರೆ, ರೋಡ್ ಮೇಲೆ ಬಂದುಬಿಡ್ತಾರೆ. ಅವ್ರಿಗೆ ಹೇಳೋಕೆ ಹೋದರೆ ನಾವು ಇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ನಾವು ರೆಕಮೆಂಡ್ ತೊಗೊಳ್ತಾರೆ. ಆ ಟೈಮ್ ಆಗಿ ಹೋಗಿ ಫೋಟೋ ಇಟ್ಕೊಂಡು ಬಂದು ಇಲ್ಲಿ ನಗರಸಭೆಗೆ ಕೊಟ್ಟಿದ್ದಾರೆ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಥರ ಆಗ್ತಾರೆ, ತೊಂದರೆ ಕೊಡ್ತಾರೆ, ದಿನಗಳಿಗೆ ಓಡಾಡೋಕ್ಕೆ ತೊಂದರೆ ಕೊಡ್ತಾರೆ, ಅಕ್ಕಪಕ್ಕ ಗಲೀಜು ಮಾಡ್ತಾರೆ, ಶಾಲೆಯ ಮಕ್ಕಳು ಸ್ಕೂಲ್ ಹೋಗುವಾಗ ಅವ್ರಿಗೆ ಹೋಗೋಕ್ಕೆ ದಾರಿ ಬಿಡ್ತಾ ಇಲ್ಲ ಅಂತ ಏನೆಲ್ಲ ಹೇಳ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಗರಸಭೆ ಪೌರಾಯುಕ್ತರಿಗೆ ನಾವು ಮೊನ್ನೆ ಲೆಟರ್ ಕೊಟ್ಟಿದ್ದೀವಿ. ಈ ಥರ ಆಗಿದೆ ಸರ್, ಆಗಲಿ ಇನ್ನೊಂದ್ಸಲಿ ನಾವು ತರಬೇತಿ ಮಾಡ್ತೀವಿ ಬೀದಿ ಬದಿ ವ್ಯಾಪಾರಸ್ಥರಿಗೆ, ಇವಾಗ ಅವಕಾಶ ಕೊಡಿ ಅಂದರೆ ಇಲ್ಲ, ಅದು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ ಎಲ್ಲ ಎತ್ತಬೇಕು ಅಂತ. ಮತ್ತು ನಾವು DC ಸಾಹೇಬ್ರ ಹತ್ರ ಹೋಗಿ ಲೆಟರ್ ಕೊಟ್ಟಿದ್ದೀವಿ. DC ಸಾಹೇಬರು 2 ದಿವಸ ಟೈಮ್ ಕೊಡಿ ನಾನು ಮಾತಾಡ್ತೀನಿ ಅಂದರು, ಅವರು ಮಾತಾಡಿಲ್ಲ. ಆಮೇಲೆ ಬಂದು ನಾವು MLA ಸಾಹೇಬರಿಗೆ ರೆಕಮೆಂಡ್ ಮಾಡಿದ್ವಿ. ಈ ಥರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾಕೆ ಸರ್ ಇವರೆಲ್ಲ ಇದು ಕಷ್ಟ ಕೊಡ್ತಾ ಇರೋದು ಅಂತ ಕೇಳಿದ್ದಕ್ಕೆ ಅವರು ನಾಳೆ ಅಂದರೆ ಗುರುವಾರ ನಿಮಗೆ
ನಗರಸಭೆ ಕಮಿಷನರ್ಗೆ ನಿಮಗೆ ಎಲ್ಲ ಸೇರಿಕೊಂಡು ನಾನು ಮೀಟಿಂಗ್ ಮಾಡ್ತೀನಿ, ಯಾವ ರೀತಿಯಾಗಿ ಆಗಬೇಕು ನೀವು ಅಂತ ವ್ಯಾಪಾರ ಮಾಡೋಕ್ಕೆ ನಾವು ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ MLA ಸಾಹೇಬರು. MLA ಸಾಹೇಬರು ಏನು ಫಂಕ್ಷನ್ಗೆ ಇದು ನಿನ್ನೆ ಬರಬೇಕಾಗಿತ್ತು, ಅವರು ನಿನ್ನೆ ಯಾವುದೋ ದೇವಸ್ಥಾನ ಓಪನ್ ಹಂಗೆ ಐತೆ ಅಂತ ಹೋಗ್ಬಿಟ್ಟಿದ್ದಾರೆ. ಇವತ್ತು ಬಂದಿದೆ ಕೋಲಾರಿಗೆ, ಇನ್ನೂ ಸಿಗಲಿಲ್ಲ ನಮಗೆ. ಅವಾಗವರೆಗೂ ನಾವು ಏನು ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯಾಧ್ಯಕ್ಷರು ಬುಧವಾರ ಬರ್ತಾರೆ, ಬುಧವಾರ ಮೀಟಿಂಗ್ ಇರ್ತಾರೆ. ಅವಾಗವರೆಗೂ ಯಾವುದು ಬೀದಿ ವ್ಯಾಪಾರಸ್ಥರ ಹತ್ರ ಹೋಗಿ ನೀವು ತೊಂದರೆ ಕೊಡಬಾರ್ದು. ಯಾವುದು ಗಾಡಿ ಆಗಿ ಏನು ಸಿಲಿಂಡ್ರು ಎತ್ಕೊಂಡು ಬರೋದು, ತಗಡಿ ಎತ್ಕೊಂಡು ಬರೋದು, ಅವರು ಹಣ್ಣು ಎತ್ಕೊಂಡು ಬರೋದು, ಅವ್ರು ಸರಕು ಎತ್ಕೊಂಡು ಬರೋದು ಅದೆಲ್ಲ ಮಾಡಬೇಡಿ, ಬುಧವಾರವರೆಗೂ ಅವಕಾಶ ಕೊಡಿ ಅಂತ ನಾವು ಕೇಳೋಕ್ಕೆ ಬಂದಿದ್ದೀವಿ. ಇವಾಗ ಬಾಬಣ್ಣ ಫೋನ್ ಮಾಡಿ ಹೇಳಿದ್ದಾರೆ ನಗರಸಭೆ ಪೋಯಾತ್ರಕ್ಕೆ, ಅವರು ಓಕೆ ಅಂತ ಹೇಳಿದ್ದಾರೆ. ಇದಕ್ಕೆ ಮೇಲೆ ಯಾರು ಬಂದು ಫುಡ್ ಇನ್ಸ್ಪೆಕ್ಟರ್, ಫುಡ್ ಆಫೀಸರ್ ಯಾರು ಬಂದು ತೊಂದರೆ ಕೊಡಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಏನೇನು ಸಮಸ್ಯೆಗಳು ತೊಂದರೆ ಏನಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪದೇ ಪದೇ ಏನೋ ಒಂದು ರಿಮಾರ್ಕ್ ತಗೊಂಡು ವ್ಯಾಪಾರ ಮಾಡೋಕ್ಕೆ ಕೊಡಲ್ಲ. ಇನ್ನೂ ಒಂದು ಏನಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರಸಭೆಯಿಂದ ಲೋನ್ ಕೊಡಿಸಿದ್ದಾರೆ, 10,000, 20,000, 50,000 PM ಸನ್ನಿಧಿ ಲೋನ್ ಅಂತ. ಆ ಲೋನ್ ತೀರ್ಮಾನ ಮಾಡೋದು ಹಿಂಗೆ, ನೀವೇ ಕೊಡಿಸಿರೋದು ಲೋನು, ಮತ್ತು ನೀವೇ ಅಂಗಡಿ ಇದ್ಬಿಟ್ರೆ ನಾವು ಕಟ್ಟೋದು ಹಿಂಗೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಜನ. ನಮ್ಮ ಹತ್ರ ಯಾವ ಥರ ಕಟ್ಟಬೇಕು, ನಾವು ನನ್ನ ಜೀವನ ಮಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ನಾವು ಕಟ್ಟೋದು ಹಿಂಗೆ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಕೊಡ್ತೀರಾ ಯಾರಿಗೆ? 20 ರೂಪಾಯಿ, 10 ರೂಪಾಯಿ, ಸ್ವಲ್ಪ ದೊಡ್ಡ ಅಂಗಡಿಗೆ 20 ರೂಪಾಯಿ, 10 ರೂಪಾಯಿ ಇಟ್ಕೊಳ್ಳಿ, 10 ರೂಪಾಯಿ ತಗೊಂಡೋಗುತ್ತೆ ಅಣ್ಣ. ಹೌದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ಇವಾಗ DC ಸಾಹೇಬರು ಹೇಳ್ತಾವ್ರೆ, DC ಸಾಹೇಬರು ನಿಮಗೆ ಫುಡ್ ಕೋರ್ಟ್ ಮಾಡಿಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾವ್ರೆ. ಫುಡ್ ಕೋರ್ಟ್ ಮಾಡಿಕೊಟ್ಟಿರೋದು 27 ಅಂಗಡಿ ಇರೋ ಜನ, ನಮ್ಮ 1750 ಜನ ಬೀದಿ ಬದಿ ವ್ಯಾಪಾರಸ್ಥರು ಇರೋದು. ಅವ್ರು ಹೆಂಗೆ ಜೀವನ ನಡೆಸೋದು ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರ ಜೀವನಕ್ಕೆ 200-300 ಸಂಪಾದನೆ ಮಾಡೋಕ್ಕೆ ಕಷ್ಟ ಬೆಳೆಗೆ ಬರೋದು. ಆಚೆ ಬರೋವಾಗ ಅವರ ಹಣ್ಣುಗಳು, ಅವ್ರ ಗಾಡಿಗಳು ಎತ್ಕೊಂಡು ಹೋಗ್ಬಿಟ್ಟು ಅವ್ರು ಲಾಸ್ ಮಾಡಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ನಾವು ಕೇಳ್ತಾ ಇದ್ದೀವಿ. ಬರ್ತಾ ಇದ್ದಾರೆ ಸರ್, ಅವ್ರು ತಗಡಿ ಎತ್ಕೊಂಡು ಹೋಗ್ಬಿಡೋದು, ವ್ಯಾಪಾರ ಮಾಡೋ ಟೈಮಾಗಿ ತಗಡಿ ಎತ್ಕೊಂಡು ಹೋಗ್ಬಿಟ್ರೆ ಅವ್ರು ವ್ಯಾಪಾರ ಹೆಂಗೆ ಮಾಡೋದು? ಬಿಸಿ ಗಾಡಿಯಾಗೆ ಸಿಲಿಂಡರ್ ಎತ್ಕೊಂಡು ಹೋಗ್ಬಿಡೋದು, ಅವ್ರು ಸಿಲಿಂಡರ್ ಎತ್ಕೊಂಡು ಹೋದ್ರೆ ಅವ್ರು ಐಟಮ್ ಹಾಕಿರೋದು 1000 ಐಟಮು ಲಾಸ್ ಮಾಡಿಕೊಂಡು ಯಾರು ಜವಾಬ್ದಾರಿ ಅದಕ್ಕೆ ಅಂತ ನಾವು ಕೇಳೋಕ್ಕೆ ಬಂದಿದ್ದೀವಿ.